ಹಾಯ್ ಎವ್ರಿವನ್. ದೇವಸ್ಥಾನದ ಊಟ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅದರಲ್ಲೂ ಆ ಬಣ್ಣದ ಸೌತೆಕಾಯಿ ಹುಳಿ ಎಷ್ಟು ರುಚಿಯಾಗಿರತ್ತಲ್ವ. ಇವತ್ತು ನಾನು ಸೇಮ್ ದೇವಸ್ಥಾನಗಳಲ್ಲಿ ಮಾಡೋ ಅಂಥ ಬಣ್ಣದ ಸೌತೆಕಾಯಿ ಹುಳಿನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಅನ್ನದ ಜೊತೆಗೆ ಅಷ್ಟು ರುಚಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೇಳೆನ ಬೇಯಲಿಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ನಾನು ಒಂದು ಸಣ್ಣ ಕಪ್ಪಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳೆದಿರೋದನ್ನು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಪೂರ್ತಿ ಹಣ್ಣಾಗಿರೋ ಹೆಚ್ಕೊಂಡಿರೋ 2 ಟೊಮ್ಯಾಟೋನ ಹಾಕ್ಕೊಂಡು ಬೇಳೆ ಮುಳುಗುವಷ್ಟು ನೀರು ಹಾಕಿ ಒಂದು 2-3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಈಗ ಈ ಬಣ್ಣದ ಸೌತೆಕಾಯಿ ಇದನ್ನು ಮಂಗಳೂರು ಸೌತೆಕಾಯಿ ಇಲ್ಲ ಸಾಂಬಾರು ಸೌತೆಕಾಯಿ ಅಂತಲೂ ಕರೀತಾರೆ. ಇದ್ರದ್ದು ಅರ್ಧದಷ್ಟು ಸೌತೆಕಾಯಿನ ಬೀಜ ತೆಗೆದು ಈ ಥರ ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಈ ಸೌತೆಕಾಯಿ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದ್ರ ಜೊತೆ ಸ್ವಲ್ಪ ಉಪ್ಪನ್ನು ಹಾಕಿ ಫ್ಲೇಮ್ ಆನ್ ಮಾಡಿಕೊಂಡು ಒಂದು 10-15 ನಿಮಿಷ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ಖಾರನ ರೆಡಿ ಮಾಡ್ಕೋಬೋದು. ಖಾರಕ್ಕೆ ಹುರ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ 1 ಟೀ ಸ್ಪೂನ್ ಉದ್ದಿನಬೇಳೆ, 2 ಟೀ ಸ್ಪೂನ್ ಕೊತ್ತಂಬರಿ ಕಾಳು, 1 ಟೀ ಸ್ಪೂನ್ ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯಕಾಳು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ. ಇದು ಹುರಿತಾನೆ ಒಳ್ಳೆ ಘಮ ಬರ್ತಿರತ್ತೆ. ಇದನ್ನು ಹುರ್ಕೊಂಡು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಬೇಕು. ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟ್ ಬರೀ ಇದನ್ನಷ್ಟೇ ಪೌಡರ್ ಮಾಡ್ಕೋಬೇಕು. ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಕಾಯಿ ಹಾಕ್ಕೊಳ್ಬಾರ್ದು. ಕೊನೆಗೆ ನೆನೆಸಿಟ್ಟ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಒಂದು 1/4 ಟೀ ಸ್ಪೂನ್ ಅರಿಶಿಣ, ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು. ಈಗಿಲ್ಲಿ ಸೌತೆಕಾಯಿ ಕೂಡ ಬೆಂದಿದೆ. ಈ ರೀತಿ ಟ್ರಾನ್ಸ್ಲೂಸೆಂಟ್ ಆಗಿದೆ ಅಂದರೆ ಸೌತೆಕಾಯಿ ಬೆಂದಿದೆ ಅಂತ. ಈಗ ಇದಕ್ಕೆ ನಾವು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ ಬೇಳೆನ ಹಾಕ್ಕೋಬೇಕು. ನಂತರ ರುಬ್ಕೊಂಡಂಥ ಖಾರನ ಹಾಕಿ ಸಾರಿನ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲ ಹಾಕಿದ್ರೇ ಈ ಸಾರಿಗೆ ರುಚಿ ಕೊಡೋದು, ಅದರಿಂದ ಬೆಲ್ಲ ಹಾಕೋದನ್ನು ಮರಿಬೇಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರದ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕು. ಸಾರಿಗೆ ನೀರು ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ತೆಳು ಆದ್ರೂ ಸಾರು ರುಚಿ ಇರಲ್ಲ. ಈಗಿದು ಕುದಿಯೋ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪ್ಯಾನ್ನಲ್ಲಿ 2-3 ಟೀ ಸ್ಪೂನ್ ಎಣ್ಣೆ ಕಾಯಿಸ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಇಂಗು, 2 ಒಣಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗಿಲ್ಲಿ ಸಾರು ಕೂಡ ಖಾರದ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದ್ದಿದೆ. ಇದು ಕೊನೆಯದಾಗಿ ಮಾಡಿಕೊಂಡ ಒಗ್ಗರಣೆ ಸೇರಿಸಿ ಒಂದು 2 ನಿಮಿಷ ಕುದಿಸ್ಕೋಬೇಕು. ಸಾರು ಕುದೀತಿದ್ದಂಗೆ ಆ ಸಾರಿನ ಘಮ ಎಷ್ಟು ಚೆನ್ನಾಗಿ ಬರ್ತಿರತ್ತೆ. ತುಂಬಾ ರುಚಿಯಾದ ದೇವಸ್ಥಾನದ ಶೈಲಿಯ ಬಣ್ಣದ ಸೌತೆಕಾಯಿ ಹುಳಿ ರೆಡಿಯಾಗಿದೆ. ಯಾರೆಲ್ಲ ದೇವಸ್ಥಾನದ ಊಟನ ಮಿಸ್ ಮಾಡ್ಕೊಳ್ತಿರೋ ಈ ರೀತಿ ಹುಳಿನ ಮನೆಯಲ್ಲೇ ಮಾಡಿಕೊಂಡು ತಿನ್ಕೊಳ್ಳಿ. ಈ ಬಣ್ಣದ ಸೌತೆಕಾಯಿ ಹುಳಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.